ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಸ್.ಎಂ ಕನ್ನಡ ಸೀರಿಯಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈಶ್ವರಿ ಕ್ವಾಟ್ಲೆಗೆ ಏನ್ಲ ಕ್ವಾಟ್ಲೆ, ಪ್ರಚಾರಕ್ಕೆ ಹಿಂಗಾದರೆ ಹೆಂಗ್ಲ ರಾಜಕಾರಣಿಗಳ ಕತೆ ಅಂತ ಕೇಳ್ತಾಳೆ. ಆಗ ಕ್ವಾಟ್ಲೆ, ಏನು ಮಾಡೋಕ್ಕಾಗಲ್ಲಮ್ಮ, ನಾವು 5 ವರ್ಷಕ್ಕೊಮ್ಮೆ ಮಾತ್ರ ರಾಜಕಾರಣಿಗಳು ಅವ್ರ ಕೈಗೆ ಸಿಗೋದು, ಅದಕ್ಕೆ ಅವರು ತರಾಟೆಗೆ ತೊಗೊತಾರೆ ಅಂತ ಹೇಳ್ತಾನೆ. ಆಗ ಈಶ್ವರಿ, ರಾಜಕಾರಣಿಗಳ ಗತಿ ಏನಪ್ಪ ಹಿಂಗಾದರೆ ಅಂತ ಕ್ವಾಟ್ಲೆಗೆ ಹೇಳ್ತಾಳೆ. ಇನ್ನೊಂದು ಕಡೆ ವಿದ್ಯಾ ಭದ್ರೇಗೌಡಂಗೆ ಹೇಳ್ತಾಳೆ, ಅವ್ರಿಗೆ ಸ್ಯಾನೆ ಕಷ್ಟ ಕೊಡ್ತಾ ಇದ್ದೀರಾ, ಅವ್ರನ್ನ ಪ್ರಚಾರಕ್ಕಂತ ಕರ್ಕೊಂಬಂದು ಅವ್ರ ಕೈಲಿ ನೀರು ತುಂಬಿಸಿ, ಪಾತ್ರೆ ತೊಳೆಸಿ, ಇವ್ರ ಕಾಲಿಗೆಲ್ಲ ಬೀಳಿಸ್ತಾ ಇದ್ದೀರಾ, ತುಂಬ ಕಾಟ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಭದ್ರೇಗೌಡ, ಮತ್ತಿನ್ನೇನಮ್ಮಿ, ನಮ್ಮ ತಂಟೆಗೆ ಬಂದರೆ ಬಿದ್ದುಬಿಡ್ತೀವ, ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಪತ್ತೇದಾರಿ ಹಚ್ಚೋಕ್ಕೆ ಬಂದಿದ್ದಾರೆ, ಅದಕ್ಕೆ ಸರಿಯಾಗಿ ಅವ್ರಿಗೆ ಪಾಠ ಕಳಿಸಿದ್ದೀನಿ ಅಂತ ಹೇಳ್ತಾನೆ. ನಿನಗಿನ್ನು ಕೋಚಿಂಗ್ ಹೋಗೋಕ್ಕೆ ಟೈಮ್ ಆಗೋಕ್ಕಿಲ್ವೇ ಅಂತ ಹೇಳಿ ಭದ್ರಾ ವಿದ್ಯಾನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಇವರೆಲ್ಲ 4 ಜನ ಪ್ರಚಾರ ಮಾಡಿ ಅಲ್ಲಿ ಎಲ್ಲ ಕೆಲಸ ಮಾಡಿ ಹೈರಾಣಾಗಿ ಮನೆಗೆ ಹೋಗಿ ಕೂತ್ಕೋತಾರೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ಅಂತ ಈಶ್ವರಿ ಬೈತಿರ್ತಾಳೆ. ಮತ್ತು ಭದ್ರಾನು ವಿದ್ಯಾನು ಭವಾನಿ ಹತ್ರ ಬರ್ತಾರೆ ಕೋಚಿಂಗ್ ಕ್ಲಾಸ್ಗೆ. ಆಗ ಭವಾನಿ, ಯಾಕೆ ಲೇಟು ವಿದ್ಯಾ ಅಂತ ಕೇಳ್ತಾಳೆ. ಆಗ ನಾನು ಪ್ರಚಾರಕ್ಕಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದೀನಲ್ಲ, ಏನಾಯಿತು ಅಂತ ನಡೆದಿದ್ದೆಲ್ಲನೂ ಭವಾನಿಗೆ ವಿದ್ಯಾ ಹೇಳ್ತಾಳೆ. ಅವರಿಂದ ತಪ್ಪಿಸ್ಕೊಂಬರೋಕ್ಕೆ ಇಷ್ಟೊತ್ತಾಯಿತು ಅಂತ ವಿದ್ಯಾ ಭವಾನಿಗೆ ಹೇಳ್ತಾಳೆ. ಆಗ ವಿದ್ಯಾ, ಸರಿ ಈಗ ಲೇಟಾಗಿದೆ, ನಡಿ ಕೋಚಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಭದ್ರೇಗೌಡ, ಸರಿ ಅಮ್ಮಿ, ನಾನು ಹೋಗ್ತೀನಿ, ನೀ ಕ್ಲಾಸಿಗೆ ಹೋಗು ಅಂತ ವಿದ್ಯಾನ ಕಳಿಸ್ಬಿಟ್ಟು ಹೊರಡ್ತಾನೆ. ಆಗ ಭವಾನಿ ಅವ್ರ ತಮ್ಮನ ಮುಖ ನೋಡಿ ಕಣ್ಣಲ್ಲಿ ನೀರು ತುಂಬಿರುತ್ತೆ. ವಿದ್ಯಾ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾದ್ರೆ ಭದ್ರೇಗೌಡ ಕಿಟಕಿಲಿ ಬಂದು ವಿದ್ಯಾನ ನೋಡ್ತಾ ಇರ್ತಾನೆ. ಆಗ ಭದ್ರೇಗೌಡನಿಗೆ ಫೋನ್ ಬರುತ್ತೆ, ಬಿರ್ನೆ ಬನ್ನಿ ಪ್ರಚಾರಕ್ಕೆ ಅಂತ. ಆಗ ಭದ್ರೇಗೌಡ, ಬರ್ತೀನಿ ಕಣ್ಲ, ಇಲ್ಲೇ ಮಂಡ್ಯದಲ್ಲಿದ್ದೀನಿ ಅಂತ ಹೇಳ್ತಾನೆ. ಭದ್ರೇಗೌಡ ವಿದ್ಯಾಗೆ ಸನ್ನೆ ಮಾಡಿ ಪ್ರಚಾರ ಮುಗಿಸ್ಕೊಂಡು ಬಿರ್ನೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾನೆ. ಆಗ ವಿದ್ಯಾ ನಗ್ತಾ ಆಯಿತು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚೆಲ್ವ ಪ್ರಚಾರಕ್ಕೆ ಬಂದು ಊಟ ಮಾಡಿಕೊಂಡು ಬರ್ತಿರ್ತಾನೆ. ಆಗ ಅವನು ಬಂದು, ಏನು ಚೆಲ್ವಣ್ಣ, ನಮ್ಮ 8 ಜನದ ಕಡೆ ದುಡ್ಡು ಇಸ್ಕೊಂಡಿದ್ಯಾ, ಯಾವಾಗ ಕೆಲಸ ಆಗುತ್ತೆ ಅಂತ ಕೇಳ್ತಾನೆ. ನಮ್ಮ ಅಳಿಯಂದ್ರನ್ನ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಆಗ ಅಳಿಯಂದ್ರು, ಇಂಥ ಕೆಲಸ ಎಲ್ಲ ನಾವು ಮಾಡೋಕ್ಕಿಲ್ಲ ಅಂತ ಹೇಳಿ ಹೋಗ್ತಾನೆ. ಇನ್ನೊಂದು ಕಡೆ ಭವಾನಿ ಗಂಡ ವಿದ್ಯಂಗೆ ಮಿಸ್ ಆಗಿರೋ ಕ್ಲಾಸ್ನ ನೋಟ್ಸ್ನ ವಿದ್ಯಾಗೆ ಕೊಡ್ತಾನೆ. ಆಗ ವಿದ್ಯಾ ಥ್ಯಾಂಕ್ಸ್ ಹೇಳಿ ಹೊರಡ್ತಾಳೆ. ಆಗ ಭವಾನಿ, ಹೆಂಗೂ ನಂಗೆ ನೆಕ್ಸ್ಟ್ ಪೀರಿಯಡ್ ಕ್ಲಾಸ್ ಇಲ್ಲ, ನಾನು ಮನೆಗೆ ಹೋಗಿ ಊಟ ತೊಗೊಂಬರ್ತೀನಿ ಅಂತ ಅವಳ ಗಂಡನಿಗೆ ಹೇಳ್ತಿರ್ತಾಳೆ. ಆಗ ಅವಳ ಗಂಡ, ಈ ಟೈಮ್ನಲ್ಲಿ ನೀನು ಪದೇ ಪದೇ ಅಡ್ಡಾಡೋದು ಅಷ್ಟು ಸರಿ ಅನಿಸೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಆಗ ಅವಳು, ಹಾಗೇನಾಗೋದಿಲ್ಲ, ನನಗೂ ವಾಕ್ ಆದಂಗೆ ಆಗುತ್ತೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಭವಾನಿ ಹೊರಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಕಾಲು ಸ್ಲಿಪ್ ಆಗುತ್ತೆ. ಆಗ ಅವಳ ಗಂಡ, ನೋಡ್ಕೊಂಡು ಹೋಗೋದಲ್ವ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನಿಮ್ಮ ಮನೆಯವ್ರು ನನ್ನ ಸುಮ್ಕೆ ಬಿಟ್ಟಾರೆ ಅಂತ ಕೇಳ್ತಾನೆ. ಈಗಲೇ ಇಷ್ಟು ಚೆನ್ನಾಗಿದ್ದಾಗಲೇ ನನ್ನ ಯಾರೂ ನೋಡೋಕ್ಕೆ ಬಂದಿಲ್ಲ, ಇನ್ನೇನಾದರೂ ಆದರೆ ನೋಡೋಕ್ಕೆ ಬರ್ತಾರಾ ಅಂತ ಕೇಳ್ತಾಳೆ. ಆಗ ಅವನು, ಈಗ ಚೆನ್ನಾಗಿದೆಯಾ, ಯಾರೂ ನೋಡೋಕ್ಕೆ ಬಂದಿಲ್ಲ, ನಿನಗೇನಾರ ಆದರೆ ಎಲ್ಲರೂ ಬಂದೇ ಬರ್ತಾರೆ ಅಂತ ಹೇಳ್ತಾನೆ. ಆಗ ಅವಳು, ಹಾಗೇನಾದರೂ ಅವ್ರು ಬರೋಂಗಿದ್ರೆ ನನಗೇನಾದರೂ ಪರವಾಗಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚೆಲ್ವ ಅವ್ರಿಗೆ ನಿಮ್ಮ ಕೆಲಸ ಆಗುತ್ತೆ ಅಂತ ಸುಳ್ಳು ಹೇಳಿ, ಏನೋ ನೆಪ ಹೇಳಿ ಕಳಿಸ್ತಾ ಇರ್ತಾನೆ. ನಮ್ಮ ಅಳಿಯಂದ್ರು ಬೇಗನೆ ಮಾಡಿಕೊಡ್ತಾರೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಭವಾನಿ ಕೋಚಿಂಗ್ ಕ್ಲಾಸಲ್ಲಿರೋ ತನ್ನ ಗಂಡಂಗೆ ಊಟ ತೊಗೊಂಡು ಹೋಗ್ತಾ ಇರ್ತಾಳೆ ದಾರಿಲಿ ಆರಾಮಾಗಿ. ಆಗ ದೂರದಿಂದ 2 ರೌಡಿಗಳು ಅವಳನ್ನ ನೋಡಿ ಅವಳ ಹತ್ರ ಬಂದು ಅವಳ ಕತ್ತಲ್ಲಿರೋ ಚೈನ್ನ ಕಿತ್ಕೊಳ್ತಾರೆ. ತುಂಬ ಗುದ್ದಾಡಿ ಅವಳ ಹತ್ರ ಚೈನ್ ಕಿತ್ಕೊಂಡು ಅವಳನ್ನ ತಳ್ಳಿಬಿಡ್ತಾರೆ. ಆಗ ಅವಳು ಗರ್ಭಿಣಿ ಇರೋದ್ರಿಂದ ತುಂಬ ನೋವಾಗುತ್ತೆ. ಆ ನೋವಿಂದ ಅವಳು ಕೆಳಗೆ ಬಿದ್ದುಬಿಡ್ತಾಳೆ. ಕೆಳಗೆ ಬಿದ್ದು ಒದ್ದಾಡ್ತಿರ್ತಾಳೆ. ದಾರಿಲಿ ಯಾರೂ ಇರೋದಿಲ್ಲ, ಒಬ್ಬಳೇ ಕೆಳಗೆ ಬಿದ್ದು ಒದ್ದಾಡ್ತಿರ್ತಾಳೆ. ಅದೇ ಟೈಮ್ಗೆ ಭದ್ರನ ಕಾರು ಆ ಕಡೆ ಹಾಸಿ ಬರ್ತಾ ಇರುತ್ತೆ. ಭದ್ರ ಇಳಿದು ಬಂದು ನೋಡ್ತಾನೆ, ಯಾರದು ಅಂತ. ಆಗ ಅವಳ ಅಕ್ಕ ಭವಾನಿನೇ ಆಗಿರ್ತಾಳೆ. ಅವನಿಗೆ ಕೋಪ ಬರ್ತಿರುತ್ತೆ.
ಅವನಿಗೆ ಸಹಾಯ ಮಾಡೋಕ್ಕೆ ಮನಸ್ಸಿದ್ರು ಅವಳಕ್ಕ ಭವಾನಿ ಅದು ಬಿದ್ದಿದ್ದು ಅಂತ ಗೊತ್ತಾಗಿ ಅವನಿಗೆ ಒಂದು ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಆಗ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಕ್ವಾಟ್ಲೆ ಅವನಿಗೆ ಸಹಾಯ ಮಾಡಬೇಡ ಬುಡ್ಲ, ನಿಮ್ಮ ಅಕ್ಕ ಅಲ್ವಾ ಅಂತ ಕೊಂಕು ಮಾತಾಡ್ತಾನೆ. ಆಗ ಭವಾನಿ ಭದ್ರಂಗೆ ಕೈ ಮುಗಿದು ಕೇಳ್ಕೊತಾಳೆ, ನಿಮ್ಮ ಅಕ್ಕ ಅಂತ ಅಲ್ಲದೆ ಒಂದು ಹೆಣ್ಣು ಅಂತ ನೋಡಿ ನನ್ನ ಮಗಿನ ಕಾಪಾಡು ಅಂತ ಕೈ ಮುಗಿದು ಬೇಡ್ಕೊತಾಳೆ ಭದ್ರೇಗೌಡಂಗೆ ಭವಾನಿ. ಎಷ್ಟು ಬೇಡ್ಕೊಂಡ್ರು ಭದ್ರೇಗೌಡ ಕೇಳೋದಿಲ್ಲ. ಅವಳು ಕೂಗ್ತಾ ಇದ್ರು ತಿರುಗಿ ನೋಡ್ಲಾರ್ದಂಗೆ ಹೋಗ್ತಾ ಇರ್ತಾನೆ. ಆಗ ಭವಾನಿ ಮೂರ್ಛೆ ಬಂದು ಬಿದ್ದುಬಿಡ್ತಾಳೆ. ಕ್ವಾಟ್ಲೆ ಆವಾಗ ಅವಳು ಸತ್ತರೆ ಸಾಯ್ತಾಳೆ, ನಿಂಗೇನು ನಡಿಲ ಭದ್ರ ಅಂತ ಕೂಗ್ತಾನೆ. ಆಗ ಗಾಬರಿಯಿಂದ ನಿಂತ್ಬಿಡ್ತಾನೆ ಭದ್ರೇಗೌಡ. ಆಗ ಕ್ವಾಟ್ಲೆ ಹೇಳ್ತಾನೆ, ನಿಂಗೆ ಅವಳ ಪ್ರಾಣಕ್ಕಿಂತ ಮಾವಯ್ಯನ ಮಾತೆ ದೊಡ್ಡದಾಗೋಯ್ತಾ? ಅವಳು ನಿಂಗೆ ತಾಯಿ ಇರ್ಲಾರ್ದಾಗ ಕೈ ತುತ್ತು ನೀಡಿದ್ದಾಳೆ, ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾಳೆ ಅಂತ ಮನಕುಲುಕುವ ಹಾಗೆ ಭದ್ರೇಗೌಡಂಗೆ ಕ್ವಾಟ್ಲೆ ಮಾತಾಡ್ತಾನೆ. ಆಗ ಭದ್ರೇಗೌಡ ಕರಳು ಚುರ್ರಂದು ಭವಾನಿನ ಕಾಪಾಡಕ್ಕಂತ ಹೋಗ್ತಾನೆ. ಅವಳ ಹತ್ರ ಹೋಗಿ ಅವಳನ್ನ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ ಅಂತ ಕ್ವಾಟ್ಲೆಗೆ ಹೇಳ್ತಾನೆ. ನಿಂಗೇನೂ ಆಗೋಕ್ಕಿಲ್ಲ, ನಾನಿದ್ದೀನಿ ಅಂತ ಅವ್ರ ಅಕ್ಕಂಗೆ ಸಮಾಧಾನ ಮಾಡ್ತಾನೆ ಭದ್ರೇಗೌಡ ಅಳ್ತಾ. ನಿಂಗೇನೂ ಆಗೋಕ್ಕಿಲ್ಲ ಅಂತ ಹೇಳ್ತಾನೆ. ಭದ್ರೇಗೌಡ, ಅಕ್ಕ ಕಣ್ಬಿಡೆ, ನಿಂಗೇನೂ ಆಗೋಕ್ಕಿಲ್ಲ, ನಾನಿದ್ದೀನಿ ಅಂತ ಹೇಳಿ ಅವಳನ್ನ ಎತ್ಕೊಂಡು ಆಸ್ಪತ್ರೆಗೆ ಹೋಗೋಕ್ಕೆ ಕಾರ್ನಲ್ಲಿ ಕರ್ಕೊಂಬರ್ತಾನೆ. ಭದ್ರೇಗೌಡ ಅವ್ರ ಅಕ್ಕನ್ನ ಕಾರಲ್ಲಿ ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ಕ್ವಾಟ್ಲೆ ಬಿರ್ನೆ ನಡಿಲ ಆಸ್ಪತ್ರೆಗೆ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ ಏನೂ ಆಗೋಕ್ಕಿಲ್ಲ ಅಣ್ತಮ್ಮ ಅಂತ ಹೇಳ್ತಾನೆ. ನಮ್ಮ ಅಕ್ಕಂಗೆ ಏನೂ ಆಗಕ್ಕೆ ಬಿಡೋಕ್ಕಿಲ್ಲ ನಾನು ಅಂತ ಭದ್ರೇಗೌಡ ಅಳ್ತಿರ್ತಾನೆ. ಕ್ವಾಟ್ಲೆ ನೀನು ಸಮಾಧಾನ ಮಾಡ್ಕೊ, ಏನೂ ಆಗೋಕ್ಕಿಲ್ಲ ನಿಮ್ಮ ಅಕ್ಕಂಗೆ ಅಂತ ಭದ್ರೇಗೌಡಂಗೆ ಹೇಳ್ತಾನೆ. ಆಗ ಭವಾನಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ನನ್ನ ಅಕ್ಕ ಅಂತ ಕರೆದೆಲ್ಲ ಭದ್ರ, ನಂಗೆ ಅಷ್ಟೇ ಸಾಕು, ನಂಗೆ ಈ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದರೆ ನನ್ನ ಹೊಟ್ಟೆಲಿರೋ ಮಗುನ ಕಾಪಾಡು, ಇನ್ನೂ ಕಣ್ಣು ಬಿಡದೇ ಇರೋ ಹಸಿ ಕೂಸು ಅದು, ನನ್ನಿಂದ ನನ್ನ ಮಗುವಿನ ಸಾಯಬಾರ್ದು, ದಯವಿಟ್ಟು ಕಾಪಾಡು ಅಂತ ಬೇಡ್ಕೊತಿರ್ತಾಳೆ. ಆಗ ಭದ್ರೇಗೌಡ, ನಿಂಗೇನೂ ಆಗೋಕ್ಕಿಲ್ಲ, ನಾನು ಕಾಪಾಡ್ತೀನಿ ಅಂತ ಅವ್ರ ಅಕ್ಕಂಗೆ ಹೇಳ್ತಿರ್ತಾನೆ. ನೋವಿನಿಂದ ಒದ್ದಾಡ್ತಾ ಅವಳು ಮೂರ್ಛೆ ಬಂದು ಮತ್ತೆ ಬೀಳ್ತಾಳೆ. ಆಗ ಭದ್ರೇಗೌಡ ಗಾಬರಿಲಿ ಕಾರಲ್ಲಿ ಹೋಗ್ತಿರ್ತಾನೆ. ಇದು ಇವತ್ತಿನ ಸಂಚಿಕೆಯಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ವಿಡಿಯೋನ ನೋಡ್ತಾ ಇರಿ.